Good morning, guys. In the previous video, we have already discussed about the characteristics of accounting, okay, or features of accounting. Characteristics and features both are same, okay. What are the characteristics of accounting, and also what is the role of accounting, and what are the branches of accounting? These all we study in the previous video. Okay, today let's move with important concept, that is basic terms in accounting. Okay, so this is the last concept of first chapter. So last concept, that is important concept. This is one of the important concept, that is basic terms in accounting, or you can also call it as terminology of accounting. Both are same. What are the terminology of accounting andru onde, then what are the basic terms are used in accounting andru onde. So let's see. Suppose, so guys, while solving the problems, okay, while solving the problems, you will see many of these terms used in the problems. So before going to the practical part, you need to understand the meaning of these terms. Let's begin. So let's see one by one. First one is entity. You are seeing, okay, first one is entity. What is entity? Entity means a thing that has a definite individual existence. Business entity means a specifically identifiable business enterprise like Super Bazaar, Higher Jewelers, ITC Limited, etc. ಓಕೆ, ಸೊ ಎಂಟಿಟಿ ಅಂದರೆ ಏನು ರೀ, ಇಲ್ಲಿ ಒಂದು ನಿಖರವಾದಂತಹ ಅಥವಾ ತನ್ನದೇ ಆದಂತಹ ಒಂದು ವ್ಯವಹಾರವನ್ನು ಹೊಂದಿರುವಂತಹ ಉದ್ಯಮಕ್ಕೆ ಏನಂತೇವೆ ನಾವಿಲ್ಲಿ ಎಂಟಿಟಿ ಅಂತ ಕರಿತೀವಿ ನಾವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಜ್ಯುವೆಲರಿ ಶಾಪ್ ಆಗಿರ್ಬೋದು, ಸೊ ITC ಕಂಪನಿಗಳು, ITC ಲಿಮಿಟೆಡ್ ಆಗಿರ್ಬೋದು. ಸೊ ಇವುಗಳಿಗೆ ತನ್ನದೇ ಆದಂಥ ಒಂದು ವ್ಯವಹಾರವನ್ನು ಹೊಂದಿರ್ತಾವೆ. ಅದಕ್ಕೇನಂತೆ ನಾವಿಲ್ಲಿ ಎಂಟಿಟಿ ಅಂತ ಕರಿತೀವಿ. ಓಕೆ, ಸೊ ಎಂಟಿಟಿ ಮೀನ್ಸ್ ದ್ಯಾಟ್ ಬಿಸ್ನೆಸ್ ಸ್ಟ್ಯಾಂಡ್ಸ್ ಅಪಾರ್ಟ್ ಫ್ರಮ್ ದ ಓನರ್. Okay, so here business stands apart from the owner. So business, it is not recognized by the owner, by the name of the owner. ಓಕೆ, ಸೊ ಬಿಸ್ನೆಸ್ ಅಂತ ಏನೊಂದು ರಿಕಗ್ನೈಸ್ ಮಾಡ್ತೀವಿ, ಅದನ್ನು ದ ನೇಮ್ ಆಫ್ ದಿ ಓನರ್ನ ಒಂದು ಹೆಸರಿನಿಂದ ನಾವು ಈ ಬಿಸ್ನೆಸ್ ಅಂತ ಕರೆಯೋಂಗಿಲ್ಲ. ಓಕೆ, ಸೊ ಇಟ್ ಈಸ್ ರಿಕಗ್ನೈಸ್ಡ್ ಬೈ ಇಟ್ಸ್ ನೇಮ್. Okay, the business has its own legal existence. Business has its own legal existence. ತನ್ನದೇ ಆದಂಥ ಒಂದು ಅಸ್ತಿತ್ವ ಇರುತ್ತೆ. ಓಕೆ, ಸೊ ಆ್ಯಂಡ್ ಇಟ್ ಈಸ್ ನೌನ್ ಬೈ ದಿ ನೇಮ್ ಆಫ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಹ್ಯಾಸ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ ಆ್ಯಂಡ್ ಇಟ್ ಈಸ್ ರಿಕಗ್ನೈಸ್ಡ್ ಬೈ ಇಟ್ಸ್ ನೇಮ್. ಇಟ್ ಈಸ್ ನಾಟ್ ರಿಕಗ್ನೈಸ್ಡ್ ಬೈ ದ ನೇಮ್ ಆಫ್ ದಿ ಓನರ್. ಸೊ ದಟ್ ಈಸ್ ಕಾಲ್ಡ್ ಆಸ್ entity. I hope you understood, guys. So let's move with coming to the next one, transaction. You know already, transaction means what? So here, transaction, an event of transaction. ಒಂದು ಟ್ರಾನ್ಸಾಕ್ಷನ್ಸ್ ಏನು, ಆನ್ ಇವೆಂಟ್ ಆಫ್ ಎಕ್ಸ್ಚೇಂಜ್ ಅಂದರೆ ಒಂದು ಟ್ರಾನ್ಸಾಕ್ಷನ್, ಒಂದು ಘಟನೆ, ಇವೆಂಟ್ ಅಂತ ಹೇಳ್ತೀವಿ ನಾವು. ಓಕೆ, ಇನ್ ದ ಸೆನ್ಸ್ ಎನಿ ಎಕ್ಸ್ಚೇಂಜ್ ದ್ಯಾಟ್ ಈಸ್ ಮೇಡ್ ವಿಚ್ ಹ್ಯಾಸ್ ಸಮ್ ಮಾನಿಟರಿ ವ್ಯಾಲ್ಯೂಸ್. ಓಕೆ, ಯಾವುದೇ ಒಂದು ಎಕ್ಸ್ಚೇಂಜ್ ಆಗಬೇಕು ಅಂದರೆ ಅದು ಮಾನಿಟರಿ ವ್ಯಾಲ್ಯೂ ನಡುವೆ ಆಗಿರುತ್ತೆ. ಸೊ ವಾಟ್ ಈಸ್ ಮಾನಿಟರಿ ವ್ಯಾಲ್ಯೂ? ಸೊ ಮಾನಿಟರಿ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. Okay, it measured in terms of money between two or more entities or person or anything, that is called as transaction ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಏನು ಟ್ರಾನ್ಸಾಕ್ಷನ್ ನಡೀತೈತ್ರಿ, ಓಕೆ, ಈ ಟ್ರಾನ್ಸಾಕ್ಷನ್ ಏನು ನಡೀತೈತಿ, ಆ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಇಟ್ ಕ್ಯಾನ್ ಬಿ ಅ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆರ್ ಕ್ರೆಡಿಟ್ ಬೇಸ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು. ಓಕೆ, ಇಟ್ ಕ್ಯಾನ್ ಬಿ ಅ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ವಾಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್? ಕ್ಯಾಶ್ ಬೇಸಿಸ್ ಆರ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಸಪೋಸ್ ಯು ಆರ್ ಪರ್ಚೇಸಿಂಗ್ ಎನಿ ಗೂಡ್ಸ್. ಓಕೆ, ಯು ಆರ್ ಪರ್ಚೇಸಿಂಗ್ ಎನಿ ಗೂಡ್ಸ್ ಆರ್ ಪೇಯಿಂಗ್ ಮನಿ ಇಮಿಡಿಯೇಟ್ಲಿ. ಓಕೆ, ಸೊ ನೀವೇನೋ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತಿರ್ತೀರ ಆ್ಯಂಡ್ ದೆನ್ ಪೇಯಿಂಗ್ ಮನಿ ಇಮಿಡಿಯೇಟ್ಲಿ. ಸೊ ನೀವು ಈಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳ್ತೀವಿ, ಇಸಂಟ್ ಇಟ್? ಕ್ಯಾಶ್ ಆ್ಯಂಡ್ ಕ್ಯಾರಿ. ನೀವೊಂದು ಶಾಪಿಗೆ ಹೋಗ್ತೀರಾ, ಅಲ್ಲೊಂದು ಗೂಡ್ಸನ್ನ ಏನೋ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ, ಇಮಿಡಿಯೇಟ್ಲಿ ನೀವು ಆ ಪ್ರಾಡಕ್ಟನ್ನು ಬೈ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ಲಿ ಪೇ ಮಾಡ್ತೀರಾ. ಸೊ ದಟ್ ಈಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಾವು. ಓಕೆ, ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಮೀನಿಂಗ್ ಆಫ್ ಕ್ಯಾಶ್ ಬೇಸಿಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್? ಸಪೋಸ್ ದಿಸ್ ಈಸ್ ಅಪೋಸಿಟ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಸೊ ಹಿಯರ್ ಸಪೋಸ್ ಯು ಆರ್ ಪರ್ಚೇಸಿಂಗ್ ದ ಗೂಡ್ಸ್ ಟುಡೇ.
ಓಕೆ, ಇವತ್ತು ನೀವು ಏನೋ ಒಂದು ಗೂಡ್ಸನ್ನು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಡ್ಯೂ ಅಗ್ರೀಡ್ ಟು ಪೇ ದ್ಯಾಟ್ ಅಮೌಂಟ್, ಓಕೆ, ಆಫ್ಟರ್ 1 ಮಂತ್ ಆಗಿರ್ಬೋದು, 2 ಮಂತ್ಸ್ ಆಗಿರ್ಬೋದು, ಅಥವಾ 6 ಮಂತ್ಸ್ ಆಗಿರ್ಬೋದು, ಆಫ್ಟರ್ ಸಮ್ ಟೈಮ್, ದ್ಯಾಟ್ ವಿಲ್ ಬಿ ನೌನ್ ಆಸ್ ಕ್ರೆಡಿಟ್ ಬೇಸಿಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಸೊ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ಲಿ ಪೇ ಮಾಡೋಂಗಿಲ್ಲ. ನೀವೇನು ಅಗ್ರಿ ಮಾಡ್ಕೋತೀರಾ, ಅದೇನು ಡ್ಯೂ ಉಳಿದಿರ್ತೈತೆ ನಿಮ್ಮದು, ಅದನ್ನು 1 ಮಂತ್ ಬಿಟ್ಟು ಕೊಡ್ತೀನಿ ಅಥವಾ 2 ಮಂತ್ಸ್ ಬಿಟ್ಟು ಕೊಡ್ತೀನಿ ಅಥವಾ ಆಫ್ಟರ್ ಸಮ್ ಟೈಮ್ ಕೊಡ್ತೀನಿ ಅಂತ ನೀವು ಅಗ್ರಿ ಮಾಡ್ಕೋತೀರಾ. ಸೊ ಅದಕ್ಕೆ ಏನಂತೇವೆ ನಾವಿಲ್ಲಿ ಕ್ರೆಡಿಟ್ ಬೇಸಿಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. Okay, so point to be remember here guys, the transaction cannot be carried on with the single person, isn't it? ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇವೆಂಟ್ ನಡಿಬೇಕು ಅಂದರೆ ಒಬ್ಬನ ಜೊತೆ ಸಿಂಗಲ್ ಪರ್ಸನ್ ಜೋಡಿ ಯಾವತ್ತೂ ನಡೆಯಲ್ಲ, ಅಥವಾ ಸಿಂಗಲ್ ಒಂದು ಯಾವುದೇ ಒಂದು ಎಂಟಿಟಿ ಜೋಡಿ ನಡೆಯೋಂಗಿಲ್ಲ, isn't it? See, if one is the receiver and the other has to be the giver, isn't it? ಒಬ್ಬವ ಗಿವರ್ ಇದ್ನಂದರೆ ಇನ್ನೊಬ್ಬ ಏನಿರ್ತಾನ, ರಿಸೀವರ್ ಇರಲೇಬೇಕು. ಒಂದು ಟ್ರಾನ್ಸಾಕ್ಷನ್ ನಡಿಬೇಕು ಅಂದರೆ, ಒಂದು ಇವೆಂಟ್ ನಡಿಬೇಕು ಅಂದರೆ, ಸೊ ಇಲ್ಲೇನಾಗಿರುತ್ತೆ, 2 or more entities or 2 or more person ನಡುವೆ ಇರುತ್ತೆ. ಓಕೆ, ಇಫ್ ಒನ್ ಈಸ್ ದ ರಿಸೀವರ್ ಆ್ಯಂಡ್ ದ ಅದರ್ ಹ್ಯಾಸ್ ಟು ಬಿ ದ ಗಿವರ್, ದೆನ್ ಓನ್ಲಿ ಇಟ್ ಕಾಲ್ಡ್ ಆ್ಯಸ್ ಟ್ರಾನ್ಸಾಕ್ಷನ್ ಆರ್ ಇವೆಂಟ್ ಅಂತ ಹೇಳ್ತೀನಿ. ಓಕೆ, ಸೊ ದೀಸ್ ಶುಡ್ ಬಿ ಅಟ್ ಲೀಸ್ಟ್ 2 ಪಾರ್ಟೀಸ್ ನಡುವೆ ಇರಬೇಕು ಇನ್ ಆರ್ಡರ್ ಟು ಕ್ಯಾರಿ ಆನ್ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ನಡಿಬೇಕು ಅಂದರೆ, ಕ್ಯಾರಿ ಆಗಬೇಕು ಅಂದರೆ ಇಟ್ ಶುಡ್ ಬಿ ಅಟ್ ಲೀಸ್ಟ್ 2 ಪಾರ್ಟೀಸ್ ನಡುವೆ ಇರಬೇಕು. ಓಕೆ, ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಉದ್ಯಮಗಳ ನಡುವೆ ವ್ಯವಹಾರಗಳು ನಡೆದರೆ ಅದಕ್ಕೆ ಏನಂತೇವೆ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಆಫ್ ಗೂಡ್ಸ್ ಆಗಿರ್ಬೋದು, ಓಕೆ, ಪರ್ಚೇಸ್ ಆಫ್ ಗೂಡ್ಸ್ ಆರ್ ರಿಸಿಪ್ಟ್ ಆಫ್ ಮನಿ ಆಗಿರ್ಬೋದು, ಪೇಮೆಂಟ್ ಟು ಕ್ರೆಡಿಟರ್ಸ್ ಆಗಿರ್ಬೋದು, ಇನ್ಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇವೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಕೂಡ ಇರ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟ್ರಾನ್ಸಾಕ್ಷನ್. ಓಕೆ, ನೆಕ್ಸ್ಟ್ ಈಸ್ ಫಿಕ್ಸ್ಡ್ ಅಸೆಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ that next term is assets. So what are assets? What is an asset? Asset ಅಂದ್ರೇನು, ಆಸ್ತಿ, isn't it? Any property we called it as asset. Okay, and it must have to fulfill the basic requirements. ಓಕೆ, ನಮ್ಮದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿರ್ತಾವೆ ಬೇಸಿಕ್ ಅದನ್ನು ಫುಲ್ಫಿಲ್ ಮಾಡುವಂತಾಗಿರಬೇಕು. ಫಾರ್ ಎಕ್ಸಾಂಪಲ್, ಇಟ್ ಹ್ಯಾಸ್ ಟು ಜನರೇಟ್ ದ ರೆವಿನ್ಯೂ. ಓಕೆ, ಅಸೆಟ್ ಅಂದಮೇಲೆ ಇಟ್ ಈಸ್ ಟು ಜನರೇಟ್ ದ ರೆವಿನ್ಯೂ ಆ್ಯಂಡ್ ಸೆಕೆಂಡ್ ಇಟ್ ಹ್ಯಾಸ್ ಟು ಬಿ ಓನ್ಡ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ರೆವಿನ್ಯೂವನ್ನು ಜನರೇಟ್ ಮಾಡಬೇಕು, ಇನ್ನೊಂದು ಬಿಸ್ನೆಸ್ ಅದು ಓನ್ ಆಗಿರಬೇಕು. ಬಿಸ್ನೆಸ್ಗೆ ಆರ್ಗನೈಸೇಷನ್ಗೆ ಅದು ಬಿಸ್ನೆಸ್ ಆರ್ಗನೈಸೇಷನ್ ಏನಿರುತ್ತಲ್ಲ ಅದು ಅಸೆಟ್ಟು ಸಂಬಂಧ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಅ ಮಷಿನರಿ ಆನ್ ರೆಂಟ್ ಬೇಸಿಸ್. I am talking about rent basis. Okay, are you getting guys? I am talking about a rent basis. Suppose you are going to purchase a machinery on rent basis. Okay, so here it is going to generate the revenue ಫಾರ್ ಯುವರ್ ಆರ್ಗನೈಜೇಷನ್. ನೀವು ಒಂದು ರೆಂಟ್ ಬೇಸಿಸ್ ಮೇಲೆ ನೀವು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಇದು ಏನು ಮಾಡ್ತಾ ಇದೆ, ಇಲ್ಲಿ ನಿಮ್ಮ ಆರ್ಗನೈಜೇಷನ್ಗೆ ಒಂದು ರೆವಿನ್ಯೂವನ್ನು ಜನರೇಟ್ ಮಾಡ್ತಾ ಇದೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಮಷಿನರಿ. Okay, you are going to use that machinery for manufacturing purpose. ನೀವೇನು ರೆಂಟ್ ಬೇಸಿಸ್ ಮೇಲೆ ನೀವು ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಇದು ಒಂದು ನಿಮ್ಮ ಆರ್ಗನೈಜೇಷನ್ಗೆ, ನಿಮ್ಮ ಬಿಸ್ನೆಸ್ ಆರ್ಗನೈಜೇಷನ್ಗೆ ರೆವಿನ್ಯೂವನ್ನು ಜನರೇಟ್ ಮಾಡ್ತಾ ಇದೆ. ಯಾಕಂದರೆ ನೀವು ಈ ಮಷಿನರಿನ ಎದಕ್ಕೆ ಯೂಸ್ ಮಾಡತ್ತೀರಾ, ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್. ಓಕೆ, ಸೊ ಮ್ಯಾನುಫ್ಯಾಕ್ಚರ್ ಪರ್ಪಸ್ಗೋಸ್ಕರ ನೀವು ಈ ಮಷಿನರಿನ ಯೂಸ್ ಮಾಡತ್ತದ. ಸೊ ಆಟೋಮೆಟಿಕ್ಲಿ ಇಟ್ ಜನರೇಟ್ ದ ರೆವೆನ್ಯೂ ಫಾರ್ ಯುವರ್ ಆರ್ಗನೈಜೇಷನ್. ಬಟ್ ಯು ಕ್ಯಾನ್ ನಾಟ್ ಕಾಲ್ ಇಟ್ ಆ್ಯಸ್ ಅಸೆಟ್ ಆಫ್ ಯುವರ್ ಕಂಪನಿ. ನೀವು ರೆವೆನ್ಯೂ ಜನರೇಟ್ ಮಾಡ್ತಾ ಇದೆ, ಬಟ್ ದಿಸ್ ಈಸ್ ನಾಟ್ ಅಸೆಟ್ ಫಾರ್ ದ ಆರ್ಗನೈಜೇಷನ್. ವೈ ಐ ಆಲ್ರೆಡಿ ಟೋಲ್ಡ್ ಯು. First, it generates the revenue and it has to be owned by the business organization. Then only it is called as asset anta karitivi. But here we are purchasing a machinery on rent basis. So that's why it is not owned by the business organization. You are purchasing it on the rent basis. You are not the actual owner of that machinery, isn't it? So in the same way, if any property does not generate any revenue or income for the organization, it cannot be understood. It cannot be called as the asset for the company. I hope you understand the term asset. Now, assets can be classified into 2 types. Okay, so assets here classified into 2 parts. That is, first one fixed assets and second one current assets. So what are fixed assets? Fixed assets ಅಂದ್ರೆ ಏನ್ರಿ? ಫಿಕ್ಸ್ಡ್ ಅಸೆಟ್ಸ್ ಬೇರೆ, ಕರೆಂಟ್ ಅಸೆಟ್ಸ್ ಬೇರೆ. ಅಸೆಟ್ಟಲ್ಲಿ 2 ಟೈಪ್ಗಳು. ಓಕೆ, 2 ಪಾರ್ಟ್ಸ್.
fixed assets and current assets. So these are terms very very important. So it will come to know you while solving the problems on which side we have to record ಅನ್ನೋದನ್ನು ನಿಮಗೆ ಮೀನಿಂಗ್ಸನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಈ ಟರ್ಮ್ಸನ್ನೆಲ್ಲನೂ ಅರ್ಥ ಮಾಡ್ಕೋರಿ, ಮೀನಿಂಗ್ ಅದ್ರ ಕಾನ್ಸೆಪ್ಟ್. Those assets, these are assets which are going to stay in the company for a longer period of time. Okay, fixed assets andre enri ille which are staying in the company, in the organization for a longer period of time. Building ಆಗಿರಬಹುದು, ಲ್ಯಾಂಡ್ ಆಗಿರಬಹುದು. Okay, fixed assets here. Sorry guys. ಓಕೆ, ಬಿಲ್ಡಿಂಗ್ಸ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು, ಪ್ಲಾಂಟ್, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್. ಸೊ ದೀಸ್ ಅಸೆಟ್ಸ್ ಆರ್ ಯೂಸ್ಡ್ ಫಾರ್ ದ ನಾರ್ಮಲ್ ಆಪ್ರೇಷನ್ ಆಫ್ ದಿ ಬಿಸ್ನೆಸ್. ಓಕೆ, ಸೊ ಇವನ್ನೆಲ್ಲ ನಾರ್ಮಲ್ ಆಪ್ರೇಷನಿಗೋಸ್ಕರ, ಜನರಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಇಲ್ಲಿ ಏನು ಮಾಡ್ತೀವಿ ನಾವು, ಒಂದು ಆರ್ಗನೈಜೇಷನಲ್ಲಿ ಈ ಫಿಕ್ಸ್ಡ್ ಅಸೆಟ್ಸನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಹೆಲ್ಡ್ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್. ಓಕೆ, ಸೊ ದೀಸ್ ಆರ್ ಯೂಸ್ಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್, ಕರೆಂಟ್ ಅಸೆಟ್ಸ್. ಸೊ ಹಿಯರ್ ಕರೆಂಟ್ ಅಸೆಟ್ಸ್ ಆರ್ ಅಸೆಟ್ಸ್ ಹೆಲ್ಡ್ ಆನ್ ಅ ಶಾರ್ಟ್ ಟರ್ಮ್ ಬೇಸಿಸ್. ಓಕೆ, ಹೆಲ್ಡ್ ಆನ್ ಅ ಶಾರ್ಟ್ ಟರ್ಮ್ ಬೇಸಿಸ್ ಮೀನ್ಸ್ ದೀಸ್ ಆರ್ ದ ಅಸೆಟ್ಸ್ ವಿಚ್ ಆರ್ ಯೂಸ್ಡ್ ಆನ್ ದ ಡೈಲಿ ಬೇಸಿಸ್. ಡೈಲಿ ಬೇಸಿಸ್ ಮೇಲೆ ನಾವು ಈ ಕರೆಂಟ್ ಅಸೆಟ್ಸನ್ನು ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಡ್ ಇನ್ ದ ಡೈಲಿ ಬೇಸಿಸ್ ಇನ್ ದ ಫಾರ್ಮ್. ಓಕೆ, ಸೊ ದೀಸ್ ಅಸೆಟ್ಸ್ ಡು ನಾಟ್ ಸ್ಟೇ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇನ್ ದ ಆರ್ಗನೈಜೇಷನ್. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಕ್ಯಾಶ್ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್, ಬಿಲ್ಸ್ ರಿಸೀವೇಬಲ್. ಓಕೆ, ಬಿಲ್ಸ್ ರಿಸೀವೇಬಲ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು. ಓಕೆ, ದೆನ್ ಟೆಂಪರರಿ ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್ ಅದಾಗಿರ್ಬೋದು. ಸ್ಟಾಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇನ್ವೆಂಟ್ರಿ ಅಂತ ಹೇಳ್ತೀವಿ ನಾವು. ಓಕೆ, ಸ್ಟಾಕ್ ಇಟ್ಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇನ್ವೆಂಟ್ರಿ. ನೀವೊಂದು ವೇರ್ ಹೌಸ್ ಅಥವಾ ಗುಡೌನ್ ಅಂತ ಹೇಳ್ತೀರಿ, ಅಲ್ಲೇ ನೀವು ಗೂಡ್ಸನ್ನು ಸ್ಟಾಕ್ ಮಾಡಿರ್ತೀರಾ. ಓಕೆ, ಅದಕ್ಕೆ ನಾವು ಏನಂತೇವಿ, ಇನ್ವೆಂಟ್ರಿನು ಅಂತ ಕರಿತೇವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಅಸೆಟ್ಸ್. ನೆಕ್ಸ್ಟ್ ಒನ್, ಲಯಬಿಲಿಟೀಸ್. Next term is liabilities. So liabilities, what are liabilities? So here ಒಂದು ಕಂಪನಿಯ ಓನರ್ ಏನಿರ್ತಾನಲ್ಲ, ಒಂದು ಕಂಪನಿಯ ಓನರ್ ಗೂಡ್ಸ್ ಅಥವಾ ಸರ್ವಿಸನ್ನು ಪರ್ಚೇಸ್ ಮಾಡಿದಾಗ ಅದಕ್ಕೆ ಫ್ಯೂಚರ್ನಲ್ಲಿ ಏನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ರಿಟರ್ನ್ ದಿಸ್ ಮನಿ. ಫ್ಯೂಚರ್ನಲ್ಲಿ ಏನು ಮಾಡ್ಬೇಕು ನಾವು, ವಿ ಹ್ಯಾವ್ ಟು ರಿಟರ್ನ್ ದಿಸ್ ಮನಿ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ದೀಸ್ ಆರ್ ದ ಒಬ್ಲಿಗೇಷನ್ಸ್. Liabilities are the obligations or debts that an enterprise has to pay at some time in the future. Okay, is called as liabilities anta ಹೇಳ್ತೀವಿ ನಾವು. Okay, these are the obligations, debts ಅಂದರೆ ಸಾಲ ಅಂತ ಹೇಳ್ತೀವಿ ನಾವು, which is to be paid by the company in future coming days. That is called as liabilities. Here there are two types of liabilities. Liabilities are classified as long-term liabilities and short-term liabilities. There are two types of liabilities. First one is long-term liabilities. So long-term liabilities andre enri? So long-term liabilities are those that are usually payable after a period of 1 year. ಏನು ಹೇಳಿದ್ರಿ ಇಲ್ಲಿ, ಮೋರ್ ದ್ಯಾನ್ 1 year, 1 yearಕ್ಕಿಂತ ಹೆಚ್ಚು ನಾವು ಎಲ್ಲಿ ಹಣವನ್ನು ಕೊಡಬಹುದಾಗಿರುತ್ತೋ ಅಂಥವುಗಳಿಗೆ ನಾವೇನಂತೇವೆ ಇಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಓಕೆ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆರ್ ದೋಸ್ ವಿಚ್ ಆರ್ ಯೂಸ್ವಲಿ ಪೇಡ್ ಆಫ್ಟರ್ 1 year ಆರ್ ಮೋರ್ ದ್ಯಾನ್ 1 year. ಫಾರ್ ಎಕ್ಸಾಂಪಲ್ ಲೋನ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಅಥವಾ ಬಾಂಡ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಅಂದರೆ 1 ವರ್ಷಕ್ಕಿಂತ ಹೆಚ್ಚು ನಾವು ಅದನ್ನೇನು ಒಂದು ಅವಕಾಶ ಇರುತ್ತೆ ಪೇ ಮಾಡೋದಕ್ಕೆ, ಅಂಥವಕ್ಕೆ ಏನಂತೇವೆ ಇಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಶಾರ್ಟ್ ಟರ್ಮ್ ಲಯಬಿಲಿಟೀಸ್. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆರ್ obligations that are payable within a period of 1 year. Okay, within a period of 1 year. So these are the liabilities which are paid by the company within 1 year. ಅಂದರೆ 1 ವರ್ಷಕ್ಕಿಂತ ಒಳಗಡೆನೆ ನಾವು ಪೇ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬಿಲ್ಸ್ ಪೇಯಬಲ್ ಆಗಿರ್ಬೋದು. ಓಕೆ, ದೆನ್ ಕ್ರೆಡಿಟರ್ಸ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು. ಓಕೆ, ಇವುಗಳಿಗೆ ಏನಿರುತ್ತೆ, ವಿದಿನ್ 1 year we have to pay. Okay, these liabilities called as short term liabilities.
ಸೊ ಇದೊಂದು ಇಲ್ಲೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ದ್ಯಾಟ್ what they have given in the textbook. Okay, suppose if the company takes a loan for a period of 3 years from a bank. Okay, are you getting? If the firm takes a loan for a period of 3 years for a bank, this will also be known as liability side of the balance sheet of the firm. Okay, so liabilities are shown on the liability side of the balance sheet. Suppose any firm is taking a loan for a period of 3 years from a bank or any organization. So this will also known on the liability side of the balance sheet. Why? Because loan is also a liability to the company. ಕಂಪನಿಗೆ ಅದು ಲೋನ್ ಏನಿರುತ್ತೆ ಇಲ್ಲಿ ಲೈಬಿಲಿಟಿ, ಅದು ಒಂದು ಜವಾಬ್ದಾರಿ ನಾವು ಪೇ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ಇಫ್ ನಾಟ್ ಟುಡೇ, ಇವತ್ತಿಲ್ಲ ಅಂದರೆ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ದ ಲೋನ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್ ಬೈ ದ ಕಂಪನಿ, ಇಸ್ಂಟ್ ಇಟ್? ಸೊ ಇವತ್ತಿಲ್ಲ ಅಂದರೆ ಇಫ್ ನಾಟ್ ಟುಡೇ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಯು ಹ್ಯಾವ್ ಟು ಪೇ, isn't it? The company has to be paid by the the amount has to be paid by the company. So it is also a liability to the company, isn't it? ಫ್ಯೂಚರ್ನಲ್ಲಿ ಇವತ್ತಿಲ್ಲ ಅಂದರೆ ನಾಳೆ ಅದು ಫ್ಯೂಚರ್ನಲ್ಲಿ, ನಾಳೆ ಮೀನ್ಸ್ ಫ್ಯೂಚರ್ನಲ್ಲಿ ಅದು ಪೇ ಮಾಡಲೇಬೇಕಾಗುತ್ತೆ ಕಂಪನಿ. ಸೊ ಅದಕ್ಕೋಸ್ಕರ ಇದು ಕಂಪನಿಗೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ವಿಲ್ ಶೋನ್ ಆನ್ ದಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಕನ್ಸಿಸ್ಟ್ ಟು liability, left side liabilities, right side assets. Okay, so when it comes, then it will come to know you about the balance sheet. So this is all about the liabilities. Next term is capital. What is capital? Suppose amount received by the owner in the firm is known as capital. Okay, so here amount invested by the owner in the firm is known as capital. It may be brought in the form of cash or assets by the owner for the business entity. Capital is an obligation and a claim on the assets of the business. So here, when any person willing to start a business, ಯಾವುದೇ ಒಬ್ಬ ಪರ್ಸನ್, ಈಗ ನಾನು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತೀನಿ. ಓಕೆ, ಸೊ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ವಿ ಹ್ಯಾವ್ ಟು ಬ್ರಿಂಗ್ ಎ ಕ್ಯಾಪಿಟಲ್, ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಎ ಕ್ಯಾಪಿಟಲ್ ಇನ್ ದ ಬಿಸ್ನೆಸ್, ಇಸಂಟ್ ಇಟ್? So here he has to bring a certain amount into the business. Okay, that will be known as capital ಅಂತ ಹೇಳ್ತೀವಿ. Okay, it may be brought in the form of cash or asset by the owner. ಸೊ ನಾನು ಇದನ್ನು ಅಸೆಟ್ ರೂಪದಲ್ಲಿ ತರ್ಬೋದು ಅಥವಾ ಕ್ಯಾಶ್ ರೂಪದಲ್ಲಿ ಅದು ತರಬಹುದು. ಓಕೆ, ಅಸೆಟ್ ಇನ್ ದ ಸೆನ್ಸ್ ಮೀನ್ಸ್, ಈಗ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಬರೀ ಕ್ಯಾಪಿಟಲ್ ಮೀನ್ಸ್ ಬಂಡವಾಳ. ಸೊ ಬಂಡವಾಳನ ಹಾಕಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ, ನಾನು ಅಸೆಟ್ ರೂಪನಲ್ಲೂ ತರ್ಬೋದು. ಇನ್ ದ ಸೆನ್ಸ್ ಮೀನ್ಸ್ ಫರ್ನಿಚರ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಆರ್ ಎನಿ ಅದರ್ ಅಸೆಟ್ ಆಗಿರ್ಬೋದು. ಓಕೆ, ವಿಚ್ ಆರ್ ಬಿ ಯೂಸ್ಡ್. ಓಕೆ, ಅಸೆಟ್ ಇನ್ ದ ಸೆನ್ಸ್ ಮೀನ್ಸ್ ಮಷಿನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಆರ್ ಎನಿ ಫರ್ನಿಚರ್ ಆಗಿರ್ಬೋದು, ವಿಚ್ ಆರ್ ಟು ಬಿ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ಕ್ಯಾರಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಓಕೆ, ಬಿಸ್ನೆಸ್ ಒಂದು ಆ್ಯಕ್ಟಿವಿಟೀಸನ್ನು ಕ್ಯಾರಿ ಮಾಡೋದಕ್ಕೋಸ್ಕರ ಬಿಸ್ನೆಸ್ನಲ್ಲಿ ನಾವೇನು ಮಾಡ್ತೀವಿ, ಇವುಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಕಾಲ್ಡ್ ಆ್ಯಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ ಕೇಸ್ ಅಮೌಂಟ್ ಬ್ರಾಟ್ ಬೈ ಎನಿ ಅದರ್ ಬ್ಯಾಂಕ್, okay, amount brought by any other bank or from your friends ಆಗಿರ್ಬೋದು or family ಇಂದ ಆಗಿರ್ಬೋದು, that cannot be called as the capital of the organization. Okay, because capital is brought only by the owner. Okay, are you getting? Capital is brought only by the owner. So that's why here it is an liability. Capital is a liability. That's why it is shown on the liability side of the balance sheet. Okay, the owner and the business are two separate entity. Owner is a different and business different. Okay, it will not known by the name of the owner. I already told in the entity. Okay, it will be known by the name of the business. So it is a liability for the business because the capital amount ಏನೈತಾ at last has to be paid by the company. ಈಗ ನಾವು ಒಂದು ಬಂಡವಾಳನ ನಾನು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವು ವಾಪಸ್ ತಗೋಬೇಕು, ಅದು ಬಿಸ್ನೆಸ್ ನನಗೆ ವಾಪಸ್ ಕೊಡಬೇಕು, isn't it? So that is the liability for the company. So that's why it has to be given back to the owner. ಓನರಿಗೆ ವಾಪಸ್ ಕೊಡಬೇಕು
ಅದ ನೀವು ಬಂಡವಾಳ ಹಾಕಿ ಕುಂತು ಬಿಡ್ತೀರೇನ್ರಿ, ವಾಪಸ್ ತಕ್ಕೋತೀರಿಲ್ಲ ಅದನ್ನು. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಅ ಲಯಬಿಲಿಟಿ ಶೋನ್ ಆನ್ ದಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ದಿಸ್ ಈಸ್ ಅಬೌಟ್ ದ ಕ್ಯಾಪಿಟಲ್. ನೆಕ್ಸ್ಟ್ ಟರ್ಮ್ ಈಸ್ ಸೇಲ್ಸ್. Sales, when sales are total revenues from goods or services sold or provided to customers. Sales may be cash sales or credit sales. Sales ಅಂದ್ರೆ ಏನ್ರಿ ಇಲ್ಲಿ, when any company makes any sales or goods or provide any services to its customers. ಒಂದು ಯಾವುದೇ ಕಂಪನಿ ಆಗಿರ್ಬೋದು, ಗೂಡ್ಸನ್ನು ಸೇಲ್ ಮಾಡಿದಾಗ ಅಥವಾ ಏನೋ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡಿದಾಗ, ಕಸ್ಟಮರ್ಸ್ಗೆ ಸರ್ವಿಸನ್ನು ಕೊಟ್ಟಾಗ, ಸೊ ದೆನ್ ದೇ ವಿಲ್ ರಿಸೀವ್ ಸರ್ಟೆನ್ ಕೈಂಡ್ ಆಫ್ ಇನ್ಕಮ್. ಓಕೆ, ದ್ಯಾಟ್ ವಿಲ್ ಬಿ ನೌನ್ ಆ್ಯಸ್ ರೆವಿನ್ಯೂ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಸೇಲ್ಸ್ ಮೇ ಬಿ ಕ್ಯಾಶ್ ಸೇಲ್ಸ್ ಆಗಿರ್ಬೋದು. ಓಕೆ, ಇಟ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಇಟ್ ಮೇ ಬಿ ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು. ಇಫ್ ದ ಅಮೌಂಟ್ ಈಸ್ ಇಮಿಡಿಯೇಟ್ಲಿ ರಿಸೀವ್. ಓಕೆ, ಕ್ಯಾಶ್ ಸೇಲ್ಸ್ ಅಂದರೆ ಏನ್ರಿ ಇಲ್ಲಿ, ಇಫ್ ದ ಅಮೌಂಟ್ ಈಸ್ ಇಮಿಡಿಯೇಟ್ಲಿ ರಿಸೀವ್ಡ್ ಆಫ್ಟರ್ ದ ಗೂಡ್ಸ್ ಆರ್ ಸೋಲ್ಡ್. ಓಕೆ, ಸೊ ನೀವು ಗೂಡ್ಸ್ ಸೇಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಕ್ಯಾಶನ್ನು ಇಸ್ಕೋತೀರಾ. ಓಕೆ, ಆರ್ ಸರ್ವಿಸ್ ಕೊಟ್ಟಾಗ ಅಥವಾ ಸರ್ವಿಸಸ್ ಆರ್ ಪ್ರೊವೈಡೆಡ್, ಸರ್ವಿಸನ್ನು ಪ್ರೊವೈಡ್ ಮಾಡಿದಾಗ ಇಮಿಡಿಯೇಟ್ಲಿ ನೀವೇನು ಮನಿ ಇಸ್ಕೋತೀರಾ, ಅದಕ್ಕೆ ನಾವೇನಂತೀವಿ ಕ್ಯಾಶ್ ಸೇಲ್ಸ್ ಅಂತ ಕರಿತೀವಿ. ಓಕೆ, ಕ್ರೆಡಿಟ್ ಸೇಲ್ಸ್ ಅಂದರೆ ಏನ್ರಿ, ಇಫ್ ದ ಅಮೌಂಟ್, ಸಪೋಸ್ ಇಫ್ ದಿ ಅಮೌಂಟ್ ಈಸ್ ನಾಟ್ ಇಮಿಡಿಯೇಟ್ಲಿ ರಿಸೀವ್ಡ್. ಓಕೆ, ಸೊ ನೀವು ಗೂಡ್ಸನ್ನು ಅಥವಾ ಸರ್ವಿಸನ್ನು ಕೊಟ್ಟಾಗ ನೀವು ಅಮೌಂಟನ್ನು ಇಸ್ಕೊಳ್ಳೋದಿಲ್ಲ, ಬಟ್ ಇಟ್ ಈಸ್ ಅ ಪ್ರಾಮಿಸ್ ಟು ಪೇ ಇನ್ ದ ಫ್ಯೂಚರ್ ಡೇಸ್. ಓಕೆ, ಅವ್ರು ಪ್ರಾಮಿಸ್ ಮಾಡ್ತಾರೆ ಫ್ಯೂಚರ್ ಡೇಸ್ನಲ್ಲಿ, ಅಥವಾ 1 ವೀಕ್ ಬಿಟ್ಟು ಕೊಡ್ತೀನಿ, 1 ಮಂತ್ ಆದಮೇಲೆ ಕೊಡ್ತೀನಿ, ಒಂದು 2 ಮಂತ್ಸ್ ಆದಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಂಥದಕ್ಕೆ ಏನಂತೆ ನಾವಿಲ್ಲಿ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ದ ಅಮೌಂಟ್ ಈಸ್ ನಾಟ್ ಇಮಿಡಿಯೇಟ್ಲಿ ರಿಸೀವ್ಡ್ ಬಟ್ ಇಟ್ ಈಸ್ ಅ ಪ್ರಾಮಿಸ್ಡ್ ಟು ಪೇ ಇನ್ ದ ಫ್ಯೂಚರ್ ಡೇಸ್. ಇಟ್ ಈಸ್ ನೌನ್ ಆ್ಯಸ್ ಸೇಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ರೆವಿನ್ಯೂ. Revenues, these are the amounts of the business earned by selling its products or providing services to customers, called sales revenue ಅಂತ ಹೇಳ್ತೀವಿ. Means, as I said in the earlier sales ಒಳಗೆ ಹೇಳಿದೆ, it is the revenue which a company earns, or it is the income which the company earns by selling its products or buying or providing catering fees. Okay, so total income ಅದಕ್ಕೆ ಏನಂತೇವೆ ನಾವಿಲ್ಲಿ ಗೂಡ್ ಅಥವಾ ಸರ್ವಿಸನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದಾಗ ಪೂರ್ತಿಯಾಗಿ ಸಿಗುವಂತಹ ಒಂದು ಮೊತ್ತನ್ನು ನಾವೇನಂತೀವಿ ಇಲ್ಲಿ ರೆವಿನ್ಯೂ ಅಂತ ಕರಿತೀವಿ. ಓಕೆ, ಮಾರ್ಕೆಟ್ನಲ್ಲಿ ಗೂಡ್ಸನ್ನು ಸೇಲ್ ಮಾಡಿರ್ತೀವಿ ಅಥವಾ ಯಾರಿಗಾದರೂ ಸರ್ವಿಸನ್ನು ರೆಂಡರ್ ಮಾಡಿರ್ತೀವಿ. ಓಕೆ, ಸರ್ವಿಸನ್ನು ಪ್ರೊವೈಡ್ ಮಾಡಿರ್ತೀವಿ, ಆಗ ಬರುವಂತಹ ಮೊತ್ತವನ್ನು ನಾವಿಲ್ಲಿ ರೆವಿನ್ಯೂ ಅಂತ ಕರಿತೀವಿ. ಓಕೆ, ಇನ್ ಶಾರ್ಟ್, ಎನಿ ಕೈಂಡ್ ಆಫ್ ಇನ್ಕಮ್ ಆಗಿರ್ಬೋದು, ಯಾವುದೇ ಒಂದು ಇನ್ಕಮ್ ಆಗಿರ್ಬೋದು, ರಿಸೀವ್ ಮಾಡಿರ್ಬೋದು ಅಥವಾ ಅರ್ನ್ಡ್ ಮಾಡಿರ್ಬೋದು ಆರ್ಗನೈಜೇಷನ್. ಓಕೆ, ಎನಿ ಕೈಂಡ್ ಆಫ್ income received or earned by the organization, not only by the selling product. ಸೇಲ್ ಮಾಡಿದ್ರು, ಬರೀ ಸೇಲ್ ಮಾಡೋದ್ರಿಂದ ನಮಗೆ ರೆವೆನ್ಯೂ ಬರುವಂತಲ್ಲ, ದ ಕಂಪನಿ ಆಲ್ಸೋ ರಿಸೀವ್ಸ್ ದ ಅದರ್ ಐಟಮ್ ಆಫ್ ರೆವೆನ್ಯೂ ಕಾಮನ್ ಟು ಮೆನಿ ಬಿಸ್ನೆಸಸ್ ಆರ್ ಹಿಯರ್ ಗಿವನ್. Okay, so here the company also receive other kind of certain revenues. They are commission ಆಗಿರ್ಬೋದು. Okay, they have given here, see here, commission ಆಗಿರ್ಬೋದು, interest ಆಗಿರ್ಬೋದು, dividends, royalties, rent received, etc. Okay, so revenue is called as ಏನಂತೇವೆ ಇಲ್ಲಿ ನಾವು ಇನ್ಕಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ರೆವಿನ್ಯೂಸ್. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್. ವಾಟ್ ಈಸ್ ಎಕ್ಸ್ಪೆನ್ಸಸ್? Cost incurred by a business in the process of earning revenue. Are you getting? Costs incurred by a business in the process of earning revenue. ಓಕೆ, ರೆವಿನ್ಯೂ ಅರ್ನ್ ಮಾಡಬೇಕಾದ್ರೆ ಬಿಸ್ನೆಸ್ಸಲ್ಲಿ ಇನ್ಕರ್ ಆಗುವಂತಹ ಒಳಗೊಂಡಿರುವಂತಹ ಕಾಸ್ಟ್ಗೆ ಏನಂತೇವೆ ನಾವಿಲ್ಲಿ ಆರ್ ನೌನ್ ಆ್ಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಎಕ್ಸ್ಪೆನ್ಸಸ್ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ಔಟ್ಫ್ಲೋ ಆಫ್ ಮನಿ. ವಾಟ್ ಈಸ್ ಔಟ್ಫ್ಲೋ ಆಫ್ ಮನಿ? ಔಟ್ಫ್ಲೋ ಆ್ಯಂಡ್ ಇನ್ಫ್ಲೋ ಅಂತ ಬರ್ತಾವೆ. ಓಕೆ, ಸೊ ವಾಟ್ ಈಸ್ ಔಟ್ಫ್ಲೋ ಆಫ್ ಮನಿ? ಎಕ್ಸ್ಪೆನ್ಸಸ್ ಮೀನ್ಸ್ ಔಟ್ಫ್ಲೋ ಆಫ್ ಮನಿ. ಔಟ್ಫ್ಲೋ ಆಫ್ ಮನಿ, ಔಟ್ಫ್ಲೋ ಮೀನ್ಸ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್, ದ್ಯಾಟ್ ಈಸ್ ಔಟ್ಫ್ಲೋ. ಔಟ್ಫ್ಲೋ ಅಂದ್ರೆ ಏನ್ರಿ? ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಾ ಇದೆ, ಅದಕ್ಕೆ ನಾವು ಔಟ್ಫ್ಲೋ ಅಂತ ಕರಿತೀವಿ. ಕ್ಯಾಶ್ is going out of the business. Inflow means cash is coming inside the business, that is called inflow ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಿಯರ್ ಎಕ್ಸ್ಪೆನ್ಸಸ್ ಮೀನ್ಸ್ cash flow of outflow of money, means cash is going out of the business. Why? In order to, in the process of earning the revenue, when the company wants to earn the revenue, okay, in that process it has to incur some of the expenses.
ಓಕೆ, ಯಾವುದೇ ಒಂದು ಕಂಪನಿನ ಯಾವುದೇ ಒಂದು ಕಂಪನಿ ರೆವೆನ್ಯೂವನ್ನು ಅರ್ನ್ ಮಾಡಬೇಕು ಅಂದರೆ, ಓಕೆ, ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಯಾವುದೇ ಒಂದು ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಚಾಕ್ ಪೀಸ್ ಆಗಿರ್ಬೋದು, ಓಕೆ, ಒಂದು ಬುಕ್ ಆಗಿರ್ಬೋದು, ಏನೇ ಒಂದು ರೆಡಿ ಮಾಡಬೇಕು ಅಂದರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಬಹಳಷ್ಟು ಕಾಸ್ಟ್ಗಳು ಇನ್ಕರ್ ಆಗಿರ್ತವೆ. ಸೊ ವಾಟ್ ಆರ್ ದೋಸ್, ಲೆಟ್ಸ್ ಸಿ ಫಾರ್ ಎಕ್ಸಾಂಪಲ್. ಸೊ ಬಿಫೋರ್ ಗೋಯಿಂಗ್ ದ್ಯಾಟ್ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಸಪೋಸ್ ಇಫ್ ದ ಕಂಪನಿ ಈಸ್ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್, ಯಾವುದೋ ಒಂದು ಕಂಪನಿ ಇಲ್ಲಿ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಓಕೆ, ದೇರ್ ವಿಲ್ ಬಿ ವೇರಿಯಸ್ ಎಕ್ಸ್ಪೆನ್ಸಸ್. ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ, ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಇರ್ತಾವೆ. ಓಕೆ, ಆರ್ ಕಾಸ್ಟ್ ವಿಚ್ ಹ್ಯಾಸ್ ಟು ಬಿ ಇನ್ಕರ್ಡ್ ಬೈ ದ ಕಂಪನಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಒನ್ ಪ್ರಾಡಕ್ಟ್. ಸೊ ದೋಸ್ ಆಲ್ ಕನ್ಸಿಡರ್ಡ್ ಆಸ್ ದ ಎಕ್ಸ್ಪೆನ್ಸಸ್ ಫಾರ್ ದ ಕಂಪನಿ. For example, they have given here, see, depreciation, rent, wages, salaries, interest, cost of heater, light and water, telephone, etc. These are the examples of expenses while manufacturing one product. ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇವೆಲ್ಲ ಎಕ್ಸ್ಪೆನ್ಸಸ್ಸು ಇನ್ಕರ್ ಆಗ್ತಾವೆ, isn't it? So here you need to remember one thing, that is wages and salary. So wages is different and salary is different. Okay, so wages is paid to the laborer, isn't it? Are you getting? So I hope you understood. Wages is paid to the laborer who are concerned with the manufacturing process or in the factory of the organization, so called as labor anta ಹೇಳ್ತೀವಿ ನಾವು. ಓಕೆ, ಹೂ ಆರ್ ಆ್ಯಕ್ಚುಲಿ ಕನ್ಸರ್ನ್ಡ್ ವಿತ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, ಅಥವಾ ಇನ್ ದ ಫ್ಯಾಕ್ಟ್ರಿ ಆರ್ಗನೈಜೇಷನ್, ಫ್ಯಾಕ್ಟ್ರಿ ಒಳಗೆ ಯಾರವರು ವರ್ಕ್ ಮಾಡ್ತಿರ್ತಾರ. ಓಕೆ, ಡೈಲಿ ಬೇಸಿಸ್ ಮೇಲೆ ಕೊಡ್ತಾರೆ ವೇಜಸ್. ಯಾವಾಗಲೂ ವೇಜಸ್ ಆರ್ ಪೇಡ್ ಆನ್ ದ ಡೈಲಿ ಬೇಸಿಸ್. ಓಕೆ, ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಲ್ರಿ ಇಸ್ ಪೇಡ್ ಟು ದ ಆಫಿಷಿಯಲ್ ಸ್ಟಾಫ್, ಎಂಪ್ಲಾಯೀಸಿಗೆ ಕೊಡ್ತಾರೆ ಸ್ಯಾಲ್ರಿ, ವೇರ್ ಆಸ್ ಸ್ಯಾಲ್ರೀಸ್ ಆರ್ ಪೇಡ್ ಆನ್ ದ ಮಂತ್ಲಿ ಬೇಸಿಸ್. I hope you understood the difference between these two, wages and salaries. Wages are paid on the daily basis, and whereas salaries are paid on the monthly basis. That is the difference between wages and salaries. I hope you understood about the expenses. Next one is expenditure. So here only the difference between expenses is different, expenditure is a different. Only the difference between these two, that is here sending money or incurring a liability for some benefit, services or property received is called as expenditure anta helidvi. Okay, so here given, see here after two line, if the benefits of expenditure is exhausted within a year, it is treated as an expense, ಆಲ್ಸೋ ಕಾಲ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಏನ್ರಿ, ಸೊ ಒಂದು ಏನು ಎಕ್ಸ್ಪೆಂಡಿಚರ್ ಆಗ್ತಾ ಇರುತ್ತೆ. ಓಕೆ, ಒಂದು ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ, ಅದು ಅದರ ಬೆನಿಫಿಟ್ ನಾವು ಎಷ್ಟರೊಳಗೆ ಪಡ್ಕೋತೀವಿ, ವಿದಿನ್ 1 ಇಯರ್ದೊಳಗೆ ಅದು ಮುಗಿದು ಹೋಗ್ಬಿಡ್ತೈತಿ ಬೆನಿಫಿಟ್ನ. ಅಂಥವ್ಕೆ ನಾವು ಏನಂತೀವಿ ಇಲ್ಲಿ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಅಂಥವ್ಕೆ ಎಲ್ಲ ಎಕ್ಸ್ಪೆನ್ಸು ವಿದಿನ್ 1 ಇಯರ್ದೊಳಗೆ ಅವು ಏನು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟನ್ನು ಮಾಡಬೇಕಾದ್ರೆ ಎಕ್ಸ್ಪೆಂಡಿಚರ್ ಆಗಿರ್ತಾವೆ, ಅವು ವಿದಿನ್ 1 ಇಯರ್ದೊಳಗೆ ಅದರ ಬೆನಿಫಿಟ್ಟು ವಿದಿನ್ 1 ಇಯರ್ದೊಳಗೆ ಮುಗಿದು ಹೋಗ್ಬಿಡುತ್ತೆ. ಅಂಥವುಗಳಿಗೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆನ್ ದ ಅದರ್ ಹ್ಯಾಂಡ್, ದ ಬೆನಿಫಿಟ್ ಆಫ್ ಆನ್ ಎಕ್ಸ್ಪೆಂಡಿಚರ್ ಲಾಸ್ಟ್ಸ್ for more than a year, it is treated as an asset, also called as capital expenditure. For example, purchase of machinery agirbodu, furniture, etc. Okay, the benefit of an expenditure last for more than 1 year. 1 year ಕಿಂತ ಹೆಚ್ಚಿಗೆ ಬೆನಿಫಿಟ್ ಅನ್ನು ನಾವು ಇದನ್ನು ಬಳಸ್ಕೋತೇವೆ. ಅಂಥವುಗಳಿಗೆ ಏನಂತೇವೆ ನಾವಿಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಓಕೆ, that is the difference between expenses and expenditure. ಎಕ್ಸ್ಪೆನ್ಸಸ್ ಮೀನ್ಸ್ ವಿದಿನ್ 1 ಇಯರ್ದಲ್ಲಿ ಬೆನಿಫಿಟ್ ಮುಗಿದು ಹೋಗ್ಬಿಡುತ್ತೆ. ಎಕ್ಸ್ಪೆಂಡಿಚರ್ ಅಂದರೆ ಮೋರ್ ದ್ಯಾನ್ 1 ಇಯರ್. ಸೊ ದ್ಯಾಟ್ ಈಸ್ ದ ಎಕ್ಸಾಂಪಲ್. ಮೋರ್ ದ್ಯಾನ್ 1 ಇಯರ್ ಮಟ್ಟ ನಾವು ಅಂದರೆ ಅದರದ್ದು ಬೆನಿಫಿಟನ್ನು ಪಡ್ಕೋತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಮಷಿನರಿ ಆಗಿರ್ಬೋದು, ಫರ್ನಿಚರ್, ಇವನ್ನೆಲ್ಲ ಲ್ಯಾಂಡ್ ಆಗಿರ್ಬೋದು, ಇವೆಲ್ಲ ಮೋರ್ ದೆನ್ 1 ವರ್ಷದವರೆಗೂ ಅಥವಾ 1 ವರ್ಷ ಮೇಲ್ಪಟ್ಟು ನಾವು ಏನು ಮಾಡ್ತೀವಿ ಇಲ್ಲಿ ಅದ್ರ ಬೆನಿಫಿಟನ್ನು ಪಡ್ಕೋತಾನೆ ಇರ್ತೀವಿ. ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ನೆಕ್ಸ್ಟ್ ಈಸ್ ಪ್ರಾಫಿಟ್. So what is profit? What is profit? The excess of revenues of a period over its related expenses during an accounting year profit. So profit increases the investment of the owners. So what is profit here? When the revenues minus expenses.
ಓಕೆ. ಸೊ ದೆನ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಅಂತ ಕರಿತೀವಿ ನಾವು. ಓಕೆ, ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ನಮ್ಮದು ಟೋಟಲ್ ಏನು ನಮ್ಮದು ಆದಾಯ ರೆವಿನ್ಯೂ ಇರುತ್ತೆ, ಅದರೊಳಗೆ ನಮ್ಮದು ಎಕ್ಸ್ಪೆನ್ಸಸ್ ಎಷ್ಟಾಗಿರುತ್ತೆ ಅದನ್ನು ಡಿಡಕ್ಟ್ ಮಾಡಿಬಿಟ್ರೆ ನಮ್ಮದು ಪ್ರಾಫಿಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅವರ್ ರೆವಿನ್ಯೂಸ್ ಆರ್ ರುಪೀಸ್ ಸಪೋಸ್ 50,000. Okay, if our revenues are rupees 50,000 minus our expenses are rupees 25,000. Our revenues are 50,000 and our expenses are 25,000. So remaining balance how much? 25,000. 50,000 minus 25,000. So the remaining 25,000 will be the profit. Okay, so that is called as profit. Or you can also call it as revenue is greater than expenses. You can also call it as when the revenue is greater than the expenses. Okay, so then the balance, that balancing figure ಏನು ಉಳಿತೈತಲ್ಲ ಅದಕ್ಕೆ that will be known as profit ಅಂತ ಕರಿತೀವಿ ನಾವು. Okay, next term is gain. What is gain? Profit is different, gain is a different. Okay, what is gain? Gains are nothing but profit. Yes, little bit. Okay, that arises from the event or transactions. Gain arises from the event or transaction ಇಂದ ಬರುತ್ತೆ, ನಮಗೆ ಅರೈಸ್ ಆಗುತ್ತೆ ನಮ್ಮದು ಗೇನು. ಓಕೆ, that are included incidental in the incidental ಅಂತ ಹೇಳ್ತೀವಿ ನಾವು. Okay, so that are incidental. What is incidental? Incidental in the sense they are not regularly recurring. They are non-recurring profit. They are not regularly recurring. They are non-recurring profit ಅಂತ ಹೇಳ್ತೀವಿ ನಾವು. Suppose if a profit or income is regularly incurring or incurs again and again in the business, that will be known as profit. Profit ಅಂದ್ರೆ ಏನ್ರಿ, ನಿಮ್ಮ ಬಿಸ್ನೆಸ್ನಲ್ಲಿ ಆಗಾಗ ಬರ್ತಾನೆ ಇರ್ತೈತೆ, ಅದು ಇನ್ಕರ್ ಆಗ್ತಾನೆ ಇರುತ್ತೆ. ಓಕೆ, ರೆಗ್ಯುಲರ್ ಆಗಿ ನಿಮಗೆ ಇನ್ಕರ್ ಆಗ್ತಾ ಇರ್ತೈತಿ. ಸೊ ಅಂಥವಕ್ಕೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಸಪೋಸ್ ಬಟ್ ಇಫ್ ಎನಿ ಇನ್ಕಮ್ ದ್ಯಾಟ್ ಈಸ್ ಎನಿ ಇನ್ಸಿಡೆಂಟಲ್ ಆರ್ ಇಟ್ ಆಕರ್ಸ್ ಓನ್ಲಿ ಒನ್ಸ್ ಆರ್ ಟ್ವೈಸ್ ಇನ್ ದ ಕಂಪನಿ, ಲೆಸ್ ಫ್ರೀಕ್ವೆಂಟ್ಲಿ, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಗೇನ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಗೇನ್ ಫ್ರಾಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ದೇ ಹ್ಯಾವ್ ಗಿವನ್ ಹಿಯರ್ ಸೇಲ್ ಆಫ್ such as sale of fixed assets. ಸೊ ಅಂದ್ರೆ ಏನ್ರಿ, ಗೇನ್ ಫ್ರಾಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಫಿಕ್ಸ್ಡ್ ಅಸೆಟ್ಸನ್ನು ಮಾರಿದಾಗ ಬಂದಂಥ ಒಂದು ಅಮೌಂಟ್ ಪ್ರಾಫಿಟ್ಗೆ ಏನಂತೀವಿ ನಾವಿಲ್ಲಿ ಗೇನ್ ಅಂತ ಕರಿತೀವಿ. ಸೊ ಫಿಕ್ಸ್ಡ್ ಅಸೆಟ್ಸ್ ಆರ್ ನಾಟ್ ಸೋಲ್ಡ್ ರೆಗ್ಯುಲರ್ಲಿ, ಇಸಂಟ್ ಇಟ್? ನಾವು ಏನು ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಪ್ರಾಪರ್ಟಿ ನಾವು ರೆಗ್ಯುಲರ್ ಆಗಿ ಸೇಲ್ ಮಾಡ್ತಾ ಇರ್ತೀವೇನ್ರಿ? ಇಲ್ಲ, ಇಸಂಟ್ ಇಟ್? ಸೊ ದೀಸ್ ಫಿಕ್ಸ್ಡ್ ಅಸೆಟ್ಸ್ ಅಂತ ನಾಗಲೇ ಹೇಳಿದೆ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಮಷಿನರಿ. ಓಕೆ, ಸೊ these are the fixed assets. These are not sold regularly, isn't it? So they will be staying in the organization for a longer time. Second one, winning a court case. Winning a court case, same. The court case cannot be one, isn't it? ಸೊ ನಮ್ಮ ಜೀವನದಾಗ ನಮ್ಮ ಕೋರ್ಟ್ ಕೇಸ್ ಯಾವಾಗಲೂ ಹಗಲಲ್ಲೇ ಬರೋದಿಲ್ಲ ರೀ, ಯಾವಾಗಾರ ಬರ್ತಿರ್ಬೋದು, isn't it? They cannot be many court cases that will be, isn't it, ಅಬೌಟ್ ದ ಕಂಪನಿಗೆ ಒಂದು ಕಂಪನಿ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲೇ ಆಗಿರ್ಬೋದು. ಸೊ ಕೋರ್ಟ್ ಕೇಸಸ್ ಆಗಲೆಲ್ಲ ಬರ್ತಾ ಇರೋಂಗಿಲ್ಲ, isn't it? ಸೊ ವೆನ್ ಯು ಕೋರ್ಟ್ ಕೇಸ್ ಯು ಜನರೇಟ್ ಎನಿ ಇನ್ಕಮ್, ದ್ಯಾಟ್ ವಿಲ್ ಬಿ ನೌನ್ ಆಸ್ ಗೇನ್ ಅಂತ ಹೇಳ್ತೀವಿ. ಓಕೆ, ಸೊ ಇವು ಪ್ರಾಫಿಟ್ ಅಂದ್ರೇನು ಅಂದರೆ ಫ್ರೀಕ್ವೆಂಟ್ಲಿ ಆಗಿಂದಾಗ ನಿಮ್ಗೆ ಈ ಪ್ರಾಫಿಟ್ ನಿಮಗೇನಾಗ್ತಾ ಇರ್ತದೆ, ಇನ್ಕರ್ ರೆಗ್ಯುಲರ್ ಆಗಿ ಇನ್ಕರ್ ಆಗ್ತಾ ಇರ್ತದೆ. ಬಟ್ ಗೇನ್ ಇನ್ಸಿಡೆಂಟಲ್ ಅಲ್ಲಿ ಆಗಿ ನಿಮಗೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗ್ತಾ ಇರುತ್ತೆ. ಓಕೆ, ಇನ್ ಶಾರ್ಟ್, ಗೇನ್ ಈಸ್ ದ ಪ್ರಾಫಿಟ್ ದ್ಯಾಟ್ ಈಸ್ ಇನ್ಸಿಡೆಂಟಲ್ ಆರ್ ನಾಟ್ ರೆಗ್ಯುಲರ್ಲಿ ಇನ್ಕರಿಂಗ್ ಟು ದ ಬಿಸ್ನೆಸ್, ಕಾಲ್ಡ್ ಆಸ್ ಗೇನ್ ಅಂತ ಹೇಳ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ದೆನ್ ಲಾಸ್ಟ್ ಒನ್, ಲಾಸ್. Loss, it is opposite of the profit. It means expenses are more. Okay, expenses are more. So here the excess of expenses of a period over its related revenues, it termed as a loss. It decreases in owner's equity. Owner's equity is nothing but capital. Owner's capital, ownerದಿಂದ ಏನು ಬಂಡವಾಳ ಅಂತೀವಿ ಅದಕ್ಕೆ ನಾವು it is also called as owner's equity ಅಂತ ಕರಿತೀವಿ. ಸೊ owner's capital ಅಂದ್ರೂ ಒಂದೇ, owner's equity ಅಂದ್ರೂ ಒಂದೇ. Okay, understood guys? Okay,
So here loss means is nothing but expenses are more when compared to the revenue. That will be known as loss ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಿಯರ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆದಾಗ ಏನಿರುತ್ತೆ ರೀ, ನಮ್ಮ ಪ್ರಾಫಿಟ್ ಹೆಂಗೆ ಬರುತ್ತೆ, ರೆವಿನ್ಯೂಸ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದಾಗ ದೆನ್ ಇಟ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಗುತ್ತೆ. ಬಟ್ ಹಿಯರ್ ಲಾಸ್ ಎಕ್ಸ್ಪೆನ್ಸಸ್ ಮೈನಸ್ ರೆವಿನ್ಯೂಸ್ ಈಕ್ವಲ್ಸ್ ಟು ಲಾಸ್, ಆರ್ expense is greater than revenue, then it will be known as loss ಅಂತ ಹೇಳ್ತೀವಿ. When we deduct to the revenues from the expenses, okay, so the remaining figure ಏನು ಉಳಿತೈತಲ್ಲ ಅಲ್ಲಿ will be called as, so will be loss ಅಂತ ಹೇಳ್ತೀವಿ. Okay, when the expenses are more than the revenue, then the balancing figure ಏನು ಬರುತ್ತಲ್ರಿ, that will be known as loss. Okay, these are some terms are used in accounting. Still remaining terms are there. In the next video I will explain about the remaining terms, but these are very 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 important to know about these terms. Okay, so study well these all these terms. Okay, thank you guys.